ಮನೆಯ ಅಡುಗೆ ಮನೆಯಲ್ಲಿ ಈ ತಪ್ಪುಗಳನ್ನು ಮಾಡಬೇಡಿ, ಸಮೃದ್ಧಿ ನಿಮ್ಮದಾಗಲಿ. ಹೆಲ್ಲೋ ಸ್ನೇಹಿತರೆ, ಮನೆಯಲ್ಲಿ ಹೊಸ್ತಿಲು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದ ಮತ್ತೊಂದು ಸ್ಥಳವೆಂದರೆ ಅಡುಗೆ ಮನೆ. ಅಡುಗೆ ಮನೆಯನ್ನು ಮನೆಯ ಆರೋಗ್ಯದ ಕೇಂದ್ರ ಮತ್ತು ಅನ್ನಪೂರ್ಣೇಶ್ವರಿಯ ವಾಸಸ್ಥಾನ ಎಂದು ಕರೆಯಲಾಗುತ್ತದೆ. ಅಡುಗೆ ಮನೆಯಲ್ಲಿ ನಾವು ಮಾಡುವ ಸಣ್ಣ ತಪ್ಪುಗಳು ಮನೆಯ ಆರ್ಥಿಕ ಪರಿಸ್ಥಿತಿ ಮತ್ತು ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತವೆ. 1. ಒಲೆ ಅಥವಾ ಗ್ಯಾಸ್ ಸ್ಟೌವ್ ಶುಚಿತ್ವ. ಅಡುಗೆ ಮಾಡಿದ ತಕ್ಷಣ ಒಲೆಯನ್ನು ಸ್ವಚ್ಛಗೊಳಿಸುವ ಅಭ್ಯಾಸ ಇಟ್ಟುಕೊಳ್ಳಿ. ರಾತ್ರಿ ಮಲಗುವ ಮುನ್ನ ಒಲೆ ಕೊಳಕಾಗಿರಬಾರದು. ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ, ಒಲೆಗೆ ಅರಿಶಿನ ಕುಂಕುಮ ಹಚ್ಚಿ ನಮಸ್ಕರಿಸಿ ಅಡುಗೆ ಆರಂಭಿಸುವುದು ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ಪೂಜೆಗೆ ಸಮಾನ. 2. ಖಾಲಿ ಪಾತ್ರೆಗಳನ್ನು ಇಡಬೇಡಿ. ಅಡುಗೆ ಮನೆಯಲ್ಲಿ ಅಕ್ಕಿ ಡಬ್ಬ ಅಥವಾ ಉಪ್ಪಿನ ಜೇಡಿ ಡಬ್ಬ ಸಂಪೂರ್ಣವಾಗಿ ಖಾಲಿಯಾಗಲು ಬಿಡಬೇಡಿ. ಇವುಗಳು ಮನೆಯಲ್ಲಿ ಸಮೃದ್ಧಿಯ ಸಂಕೇತ. ಅವು ಖಾಲಿಯಾಗುವ ಮೊದಲೇ ಪುನಃ ತುಂಬಿಸಿರಿ. ವಿಶೇಷವಾಗಿ ಉಪ್ಪನ್ನು ಬೇರೆಯವರಿಂದ ಸಾಲ ಪಡೆಯಬೇಡಿ ಮತ್ತು ಯಾರಿಗೂ ಸಾಲವಾಗಿ ನೀಡಬೇಡಿ. 3. ಕಸದ ಬುಟ್ಟಿ ಡಸ್ಟ್ಬಿನ್ ಎಲ್ಲಿರಬೇಕು? ಅಡುಗೆ ಮನೆಯ ಈಶಾನ್ಯ ಮೂಲೆಯಲ್ಲಿ ನಾರ್ತ್ ಈಸ್ಟ್ ಎಂದಿಗೂ ಕಸದ ಬುಟ್ಟಿಯನ್ನು ಇಡಬೇಡಿ. ಇದು ಮನೆಯಲ್ಲಿ ನೆಗೆಟಿವಿಟಿ ಹೆಚ್ಚಿಸುತ್ತದೆ. ಕಸದ ಬುಟ್ಟಿಯನ್ನು ಯಾವಾಗಲೂ ಒಂದು ಮೂಲೆಯಲ್ಲಿ ಮುಚ್ಚಳವಿರುವಂತೆ ಇರಿಸಿ ಮತ್ತು ಪ್ರತಿದಿನ ಸಂಜೆ ಅದನ್ನು ಖಾಲಿ ಮಾಡಿ. 4. ರಾತ್ರಿ ವೇಳೆ ಎಂಜಲು ಪಾತ್ರೆಗಳು. ಅನೇಕರಿಗೆ ರಾತ್ರಿ ಪಾತ್ರೆ ತೊಳೆಯಲು ಸೋಮಾರಿತನವಿರುತ್ತದೆ. ಆದರೆ ಸಿಂಕ್ನಲ್ಲಿ ರಾತ್ರಿಯಿಡೀ ಎಂಜಲು ಪಾತ್ರೆಗಳನ್ನು ಬಿಡುವುದು ದಾರಿದ್ರ್ಯಕ್ಕೆ ದಾರಿಯಾಗುತ್ತದೆ. ರಾತ್ರಿಯೇ ಪಾತ್ರೆಗಳನ್ನು ತೊಳೆದು ಸಿಂಕ್ ಅನ್ನು ಶುಚಿಯಾಗಿಟ್ಟುಕೊಂಡರೆ ಮಹಾಲಕ್ಷ್ಮಿಯ ಕೃಪೆ ಸದಾ ಇರುತ್ತದೆ. 5. ಅಡುಗೆ ಮಾಡುವಾಗ ಮನಸ್ಥಿತಿ. ಅಡುಗೆ ಮಾಡುವವರು ಸಿಟ್ಟಿನಿಂದ ಅಥವಾ ಅಳುತ್ತಾ ಅಡುಗೆ ಮಾಡಬಾರದು. ನಾವು ಮಾಡುವ ಅಡುಗೆಯಲ್ಲಿ ನಮ್ಮ ಭಾವನೆಗಳು ಬೆರೆತಿರುತ್ತವೆ. ಶಾಂತವಾಗಿ ದೇವನಾಮ ಸ್ಮರಣೆ ಮಾಡುತ್ತಾ ಅಡುಗೆ ಮಾಡಿದರೆ ಆ ಆಹಾರವು ಪ್ರಸಾದದಂತಾಗಿ ಮನೆಯವರೆಲ್ಲರಿಗೂ ಆರೋಗ್ಯ ನೀಡುತ್ತದೆ. ಸಣ್ಣ ವಿನಂತಿ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ವಿಡಿಯೋ ಲೈಕ್ ಮಾಡಲು ಮರೆಯಬೇಡಿ. ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ನೀವು ಪಾಲಿಸುವ ವಿಶೇಷ ನಿಯಮಗಳಿದ್ದರೆ ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆ ನಮಗೆ ತುಂಬಾ ಮುಖ್ಯ.